ನಮಸ್ಕಾರ, ಇದು JBH63 ಅಪ್ಲಯನ್ಸ್ ಚಾನಲ್. ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತರಲು ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಿದ್ದೇಶ್ವರ್ ತಾಲೂಕಿನ ನೆಲಗೊಂಡನಹಳ್ಳಿ ಗ್ರಾಮದಲ್ಲಿ 2024-2025 ಸಾಲಿನ ಅರಸೀಕೆರೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಿಆರ್ಪಿ ಸಿದ್ದೇಶ್ವರ್ ಮಾತನಾಡಿ, ಶಿಕ್ಷಣ ಇಲಾಖೆಯಿಂದ ಪ್ರತಿ ಕ್ಲಸ್ಟರ್ನಿಂದ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ಪ್ರತಿ ವರ್ಷ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಳ್ಳಲಾಗುವುದು. ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನು, ಸೃಜನಶೀಲತೆಯನ್ನು ಹೊರತರಲು ಈ ಪ್ರತಿಭಾ ಕಾರಂಜಿಯು ಸಹಾಯವಾಗಿದೆ. ಇದು ಒಂದು ಮಕ್ಕಳಿಗೆ ಪಠ್ಯ ಪೂರಕವಾಗಿದೆ. ಇದೊಂದು ವಿಶೇಷ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು. ಈ ಪ್ರತಿಭಾ ಕಾರಂಜಿಯಲ್ಲಿ 11 ಶಾಲೆಗಳಾದ ಅರಸೀಕೆರೆಯ 5 ಶಾಲೆಗಳು, ಕೆರೆಗುಂಡನಹಳ್ಳಿ, ನೆಲಗೊಂಡನಹಳ್ಳಿ, ಯರಬಳ್ಳಿ ತಾಂಡ, ತೌಡೂರು ತಾಂಡ, ಕೋಣನಕಟ್ಟೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಪ್ರತಿಭಾ ಕಾರಂಜಿಯಲ್ಲಿ ಛದ್ಮವೇಷ, ಭಗವದ್ಗೀತೆ, ಚಿತ್ರಕಲೆ, ಆಶುಭಾಷಣ, ಧಾರ್ಮಿಕ ಪಠಣ ಇನ್ನೂ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ನಿರೂಪಣೆ ಶಿಕ್ಷಕರಾದ ಟಿ. ವೀರೇಶ್, ಸ್ವಾಗತ ಮುಖ್ಯ ಗುರುಗಳಾದ ಎಂ. ಕ್ಯೂಬಾ ನಾಯಕ್, ಪ್ರಾರ್ಥನೆ ಉಮಾ ಮಹೇಶ್ವರಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಂಗಮ್ಮ ಪರುಸಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು. ಅಧ್ಯಕ್ಷತೆ ಕೆ. ಮಂಜುನಾಥ್, ಎಸ್ಡಿಎಂಸಿ ಅಧ್ಯಕ್ಷರು ರೇಖಾ ಪರಮೇಶ್ವರಪ್ಪ, ಎಸ್ಡಿಎಂಸಿ ಉಪಾಧ್ಯಕ್ಷರು ಸದಸ್ಯರಾದ ಗ್ರಾಮ ಪಂಚಾಯಿತಿ ಸದಸ್ಯೆ ಉಷಾ ವಿಜಯ್ ಕುಮಾರ್, ಎಸ್ಡಿಎಂಸಿ ಸದಸ್ಯರಾದ ಗುರುಬಸವರಾಜ್, ಹಾಲೇಶ್, ಪರ್ಸಪ್ಪ, ಶಿವರುದ್ರಪ್ಪ, ಫಕೀರಪ್ಪ, ನಿಂಗಪ್ಪ, ಮುಖ್ಯ ಗುರುಗಳಾದ ಎಂ. ಕ್ಯೂಬಾ ನಾಯಕ್, ಹಾಲಪ್ಪ, ಜಗದೀಶಯ್ಯ, ಅನ್ಸೂಯಮ್ಮ, ಶಾರದಮ್ಮ, ಸರೋಜಮ್ಮ, ಎಎಚ್ ರವಿ, ಶಿವಮೂರ್ತಯ್ಯ, ಬಸವರಾಜ್, ರೇವಣ್ಣ, ಕಾಂತೇಶ್, ಪಂಡಿತಾರಾಧ್ಯ ಸುಜಾತ, ಸಹ ಶಿಕ್ಷಕರಾದ ಎಂ. ನಿಂಗಪ್ಪ, ಸಿ. ಬಸವರಾಜ್, ಎಲ್ಲಾ ಶಾಲೆಯ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ನಮಸ್ಕಾರ, ಇದು JBH63 ಅಪ್ಲಯನ್ಸ್ ಚಾನಲ್. ಸಬ್ಸ್ಕ್ರೈಬ್, ಶೇರ್ ಮಾಡುವವರು ನಿಮ್ಮವರೇ. ನಾವು ತಿಳಿದುಕೊಳ್ಳಬಹುದಾಗಿದೆ. ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನ ಹೊರತರಲಿಕ್ಕೋಸ್ಕರ ಈ ಒಂದು ಶಿಕ್ಷಣ ಇಲಾಖೆ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದು ಒಂದು ಮಕ್ಕಳಿಗೆ ಪಠ್ಯಕ್ಕೆ ಪೂರಕವಾಗಿರ್ತಕ್ಕಂಥ, ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಸೃಜನಶೀಲತೆಯನ್ನ ಹೊರಗೆ ತರಲಿಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ ಅಂತ ಹೇಳ್ತಾ, ಹಾಗೆಯೇ ಒಂದು ಸಣ್ಣ ಘಟನೆಯನ್ನ ಹೇಳಲಿಕ್ಕೆ ಇಷ್ಟ ಅಂದಾಗ ನಾವೆಲ್ಲ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ನಾವು ಒಪ್ಪಿಕೊಂಡು ಈ ಪ್ರತಿಭಾ ಕಾರಂಜಿಯನ್ನು ಇಟ್ಕೊಂಡಿದ್ದೀವಿ. ನಮ್ಮ ಹನ್ನೊಂದಳ್ಳಿಯ ವಿದ್ಯಾರ್ಥಿಗಳಿಗೆ ಮತ್ತು ಹನ್ನೊಂದಳ್ಳಿಯ ಉಪಾಧ್ಯಾಯರು ಮತ್ತು ಶಿಕ್ಷಕರು ಎಲ್ಲರಿಗೂ ಪೂರಕವಾದ ವಂದನೆ ಹೇಳ್ಕಂತ, ನಮ್ಮೂರಲ್ಲಿ ನಾವು ಇಂಥ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ನಮಗೇನು ಅನಿಸಿಕೆ ಇಟ್ಕೊಂಡಿದ್ದಿಲ್ಲ. ಯಾಕಪ್ಪ ಅಂದ್ರೆ ಸಣ್ಣ ಹಳ್ಳಿ ನಮ್ದು ಈ ತರ ಆಗುತ್ತೆ ಅಂತ ನಮಗೂ ನಂಬಿಕೆ ಇದ್ದಿಲ್ಲ. ಎಲ್ಲ 11 ಹಳ್ಳಿಯರು ಬಂದು ಎಲ್ಲ ನಮ್ಮ ಊರಿಗೆ ಬಂದು, ಸಣ್ಣ ಹಳ್ಳಿ ಬಂದು ಎಲ್ಲ ಸ್ವಾಗತ ಪೂರ್ವಕ ಮಾಡಿ ಎಲ್ಲ ಬಂದು ನಮಗೆ ವಿದ್ಯಾರ್ಥಿಗಳೆಲ್ಲ ಸೇರಿ ನಮ್ಗೆ ಇಷ್ಟೊಂದು ಅದ್ದೂರಿ ಸ್ವಾಗತವನ್ನು ಕೊಟ್ಟು ಅದ್ದೂರಿ ಮಾಡಿದಕ್ಕೆ ಎಲ್ಲ, ಆಮೇಲೆ ಊರಿನ ಗ್ರಾಮಸ್ಥರು ಎಲ್ಲರೂ ಕೇಳ್ಕೊಂಡು ಎಲ್ಲರಿಗೂ ಒಪ್ಪಿಗೆ ಕೊಟ್ಟರು. ಆಮೇಲೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕರೆದಾಗ ಅವರು ಬರ್ತೀವಿ ಅಂದ್ರು, ಎಸ್ಎಂಸಿ ಅಧ್ಯಕ್ಷರು ಮತ್ತು ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಮಗು ಮಕ್ಕಳು, ಅಕ್ಕ ತಂಗಿಯರು, ಅಣ್ಣ ತಮ್ಮರು ಎಲ್ಲರಿಗೂ ನಮಸ್ಕರಿಸುತ್ತೆ ನಾನು ಮಾತು ಮುಗಿಸ್ತೇನೆ. ಸಕಾಲ ಹಿಂದೆ ಸರಿ ಹಿಂದೆ